ಇದು ಲೈಟ್ ಅಂದ್ರೆ ಒಂದ್ ಎಕರೆಗೆ ನಮಗೆ ಆ ಎಲ್ಲ ವೈರು ಗೂಟ ಲೈಟ್ ಮತ್ತೆ ನಾವು ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ಕೆಬಿ ಪರ್ಮಿಷನ್ ತಗೋಬೇಕು, ಮೀಟರ್ ತಗೋಬೇಕು. ಎಲ್ಲ ಒಂದ್ 50,000 ರೂಪಾಯಿ ಖರ್ಚು ಬರುತ್ತೆ. ಪರ್ಮಿಷನ್ ಅಂದ್ರೆ ಯಾವ ತರ ಕಮರ್ಷಿಯಲ್ ಅಂತ ಕೊಡ್ತಾರೆ ನಮ್ಗೆ. ಕಮರ್ಷಿಯಲ್ ಈಗ ಮನೆಗಳಿಗೆ ಯಾವ ತರ ಕಮರ್ಷಿಯಲ್ ಅಂತ ಕೊಡ್ತಾರೋ ಆ ಟೈಪ್ ಕಮರ್ಷಿಯಲ್ ಅಂತ ಕೊಡ್ತಾರೆ. ರೀಡಿಂಗ್ ಏನ್ ಬರ್ತೋ ಅದು ನಾವು ಫೀಸ್ ಕಟ್ತೀವಿ. ಎಷ್ಟು ಬರ್ತಾನ ತಿಂಗಳಿಗೆ? ಇದು ತಿಂಗಳಿಗೆ ಒಂದು ಬೆಳೆ ಒಂದೂವರೆ ಎಕರೆ ಹಾಕಿದೀವಿ ಅಂದ್ರೆ ಒಂದ್ 10-12 ಸಾವಿರ ರೂಪಾಯಿ ಕ್ಲೋಸ್ ಆಗೋಷ್ಟಿಗೆ ಒಂದು 12,000 ರೂಪಾಯಿ ಅಮೌಂಟ್ ಕೆಬಿ ಕಟ್ಬೇಕು. ನಮ್ಮೆಲ್ಲ ಸ್ನೇಹಿತರಿಗೂ ನಮಸ್ತೆ. ಮದಕರಿಪುರ ಗ್ರಾಮದ ಹಿರಿಯ ರೈತರಾದ ಶ್ರೀನಿವಾಸ್ ಎಂಬುವರು ಸೆಂಟ್ ಎಲ್ಲೋ ಸೇವಂತಿಗೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಡುತ್ತಾರೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ದು ಮದಕರಿಪುರ. ಶ್ರೀನಿವಾಸ್ ನಮ್ಮ ಹೆಸರು. ಶ್ರೀನಿವಾಸ್. ಇದು ಎಲ್ಲ ಎಷ್ಟು ಎಕರೆ ಹಾಕಿ? ಈಗ ಇದು 1.5 ಎಕರೆ ಇದೆ. ಇದು 1.5 ಎಕರೆ. ಪಕ್ಕದಲ್ಲಿ ದೊಡ್ಡದು ಅದು 1.5 ಎಕರೆ. ಅದು 1.5 ಎಕರೆ. 3 ಎಕರೆ ಸೇವಂತಿಗೆ. ಯಾವ ತಳಿ ಅದ? ಇದು ಸೆಂಟ್ ಎಲ್ಲೋ ಅಂತ. ಸೆಂಟ್ ಎಲ್ಲೋ. ಎಷ್ಟು ತಿಂಗಳು ದಣ ಇದು? ಇದು 1 ತಿಂಗಳಾಯ್ತು. ಇದು 1 ತಿಂಗಳು. ಸಸಿ ಎಲ್ಲಿ ತಂದಿದ್ದೆ? ಸಸಿ ಇದು ತಮಿಳ್ನಾಡಿದ್ದು. ಇಲ್ಲೇ ಪಕ್ಕದ ನಮ್ ಕ್ಯಾದಿಗೆರೆ ಊರಲ್ಲಿ ನಮ್ ಫ್ರೆಂಡ್ ತೋರಿಸ್ತಾರೆ. ಕ್ಯಾದಿಗೆರೆ ಊರಲ್ಲಿ ತಂದಿದ್ದು. ಇವಾಗ ಇದು 1.5 ಎಕರೆ ದಣ. 1.5 ಎಕರೆ. ಇದು ಲೈಟಿಂಗ್ ಮಾಡಿದಾರಲ್ಲ? ಲೈಟಿಂಗ್ ಮಾಡಿ. ಲೈಟಿಂಗ್ ಮಾಡೋದ್ರಿಂದ ಏನ್ ಅನುಕೂಲ ಅಣ್ಣ? ಇದು ಲೈಟಿಂಗ್ ಮಾಡಿರೋದ್ರಿಂದ ಗ್ರೋತ್ ಚೆನ್ನಾಗಿ ಬರುತ್ತೆ. ಬೆಳವಣಿಗೆ ಚೆನ್ನಾಗಿರುತ್ತೆ. ಮತ್ತೆ ನಮಗೆ 3 ತಿಂಗಳಿಗೆ ಹೂವು ಸ್ಟಾರ್ಟ್ ಆಗುತ್ತೆ. ನಾವು ಹಂಗೆ ಓಪನ್ ಫೀಲ್ಡ್ ಅಲ್ಲಿ ಮಾಡಿದ್ರೆ ಆಗತ್ತಂದ್ರೆ 1 ತಿಂಗಳಲ್ಲೇ ಮಗ್ ಕಚ್ಚಿಬಿಡುತ್ತೆ. 1 ತಿಂಗಳಲ್ಲಿ ಹೂವು ಸ್ಟಾರ್ಟ್ ಆಗುತ್ತೆ. ಗಿಡ ಬರಲ್ಲ, ಚಿಕ್ಕದಾಗಿರುತ್ತೆ. ಹೂವು ಬಹಳ ಇದು ಬರಲ್ಲ. ಲೈಟಿಂಗ್ ಮಾಡಿದ್ರಲ್ಲ, ಈ ಸಸಿ ತಂದು ನಾಟಿ ಮಾಡ್ತಿರಲ್ಲ, ಅವನಿದ್ದಲೇ ಹಾಕ್ಬೇಕು. ಅವನಿದ್ದಲೇ ಹಾಕ್ಬೇಕು. ಅವನಿದ್ದ 1 ತಿಂಗಳು ಕೊಡ್ತೀವಿ. 1 ತಿಂಗಳು ಕೊಡ್ತೀವಿ. ಸಸಿ ನಾಟಿ ಮಾಡಿ 1 ತಿಂಗಳಿಗೆ 1 ತಿಂಗಳು ತನಕ ಲೈಟ್ ಕೊಡ್ತೀವಿ. ಆಮೇಲೆ ತಿಂಗಳಾದ್ಮೇಲೆ ತೆಗೆದ್ಬಿಡ್ತೀವಿ. ಇದು 1.5 ಎಕರೆ ಹಾಕಿರಲ್ಲ? ಇದು 1.5 ಎಕರೆ. ಎಷ್ಟು ಸಸಿ ಬಿದ್ದಿದೆ? ಇದು ಒಂದು 18,000 ಬಿದ್ದಿದೆ. 18,000. ಲೈಟಿಂಗ್ ಅಂದ್ರೆ ಯಾವ ತರ ಇದೆಲ್ಲ ಎಷ್ಟು ಖರ್ಚು ಬರುತ್ತೆ, ಹೆಂಗೆ? ಇದು ಲೈಟ್ ಅಂದ್ರೆ ಒಂದ್ ಎಕರೆಗೆ ನಮಗೆ ಎಲ್ಲ ವೈರು ಗೂಟ ಲೈಟ್ ಮತ್ತೆ ನಾವು ಪರ್ಮಿಷನ್ ತಗೋಬೇಕು. ಕೆಬಿ ಪರ್ಮಿಷನ್ ತಗೋಬೇಕು, ಮೀಟರ್ ತಗೋಬೇಕು. ಎಲ್ಲ ಒಂದು 50,000 ರೂಪಾಯಿ ಖರ್ಚು ಬರುತ್ತೆ. ಪರ್ಮಿಷನ್ ಅಂದ್ರೆ ಯಾವ ತರ ಕಮರ್ಷಿಯಲ್ ಅಂತ ಕೊಡ್ತಾರೆ ನಮ್ಗೆ. ಕಮರ್ಷಿಯಲ್. ಈಗ ಮನೆಗಳಿಗೆ ಯಾವ ತರ ಕಮರ್ಷಿಯಲ್ ಅಂತ ಕೊಡ್ತಾರೋ ಆ ಟೈಪ್ ಕಮರ್ಷಿಯಲ್ ಅಂತ ಕೊಡ್ತಾರೆ. ರೀಡಿಂಗ್ ಏನ್ ಬರ್ತೋ ಅದು ನಾವು ಫೀಸ್ ಕಟ್ತೀವಿ. ಎಷ್ಟು ಬರ್ತಾನ ತಿಂಗಳಿಗೆ? ಇದು ತಿಂಗಳಿಗೆ ಒಂದು ಬೆಳೆ ಒಂದೂವರೆ ಎಕರೆ ಹಾಕಿದೀವಿ ಅಂದ್ರೆ ಒಂದ್ 10-12 ಸಾವಿರ ರೂಪಾಯಿ ಕ್ಲೋಸ್ ಆಗೋಷ್ಟಿಗೆ ಒಂದು 12,000 ರೂಪಾಯಿ ಅಮೌಂಟ್ ಕೆಬಿ ಕಟ್ಬೇಕು. ಮತ್ತೆ ಇದು ಔಷಧಿ ಗೊಬ್ಬರ ಯಾವ್ದು? ಔಷಧಿ ಇದಕ್ಕೆ ಬಹಳ ವೀಟ್ ಪ್ರಾಬ್ಲಮ್ ಇದಕ್ಕೆ. ಬಹಳ ಗಿಡ ಒಣಗೋದು, ಅವು ಬಹಳ ಸಮಸ್ಯೆ ಇದೆ. ಮೊದ್ಲು ಅಷ್ಟು ಇರ್ಲಿಲ್ಲ. ಇತ್ತೀಚೆಗೆ ಇದಕ್ಕೊಂಥರ ವೈರಸ್ ರೋಗ ಬಂದು ಒಂದೊಂದ್ ಗಿಡ ಹಂಗೆ ಸಾಯ್ತವೆ. ಅವನ್ನೆಲ್ಲ ಬಹಳ ಕಷ್ಟ ಇದಾಗ್ಬಿಟ್ಟು. ಇವಾಗ ಇದು ಬೇಸಾಯ ಕ್ರಮ ನೋಡಿದ್ರೆ ಯಾವ ಕ್ರಮ? ಬೇಸಾಯ ನಾವು ಫಸ್ಟ್ 7 ಬಾಳು ಹೊಡ್ಸಿ, ಮತ್ತೆ ರೋಟ್ ಹೊಡ್ಸಿ, ಮತ್ ಕೋಳಿ ಗೊಬ್ಬರ ಏರ್ಸಿ, ಮತ್ ಬೆಡ್ ಹೊಡ್ಸಿ ಹಾಕಿವಿ. ಬೆಡ್ ಹೊಡ್ಸಿ. ಕೋಳಿ ಗೊಬ್ಬರ ಒಳ್ಳೇದ? ಕೋಳಿ ಗೊಬ್ಬರ ಒಳ್ಳೇದು. ಈಗ ದನಿ ಗೊಬ್ಬರ ಸಿಗಲ್ಲ. ಹಂಗಾಗಿ ಕೋಳಿ ಗೊಬ್ಬರ ಹಾಕಿದ್ರೆ. ಕೋಳಿ ಗೊಬ್ಬರ 1.5 ಎಕರೆಗೆ ಎಷ್ಟು ಕೋಳಿ ಗೊಬ್ಬರ ಹಾಕಿರ? ಇದಕ್ಕೊಂದು 6 ಟನ್ ಹಾಕಿದೀವಿ. 6 ಟನ್ ಹಾಕಿ? 1.5 ಎಕರೆಗೆ 6 ಟನ್. ಈಗ 1 ಟನ್ ಹೆಂಗಿದೆ ಕೋಳಿ ಗೊಬ್ಬರ? ಇಲ್ಲಿ ನಮಗೆ ಡೆಲಿವರಿ ಬರೋಷ್ಟಿಗೆ 4-4.5 ಆಗುತ್ತೆ. 4,000ದಿಂದ 4.5 ಆಗುತ್ತೆ 1 ಟನ್. ಅಲ್ಲಿಗೆ ಇದಕ್ಕೆ ಎಲ್ಲ ಖರ್ಚು ಎಷ್ಟು ಮಾಡಿದ್ರೆ 1.5 ಎಕರೆಗೆ? 1.5 ಎಕರೆಗೆ ಬರುತ್ತೆ. ಲೈಟಿಂಗ್ ಎಲ್ಲ ಸೇರಿ ಒಂದು 1.5 ಲಕ್ಷ ಬರುತ್ತೆ. 1.5 ಲಕ್ಷ. 1.5 ಲಕ್ಷ. ಹೂವು ಬರೋಷ್ಟಿಗೆ 2 ಲಕ್ಷ. ಹಿಂದಿನ ಬೆಳೆ ಯಾವ್ದು ಹಾಕಿದ್ರ? ಹಿಂದಿನ ಬೆಳೆ ಎಲೆಕೋಸು ಹಾಕಿದ್ವಿ. ಎಲೆಕೋಸು ಹಾಕಿ. ಅಂದ್ರೆ ಒಂದ್ ಬೆಳೆ ಹಾಕಿದ್ಮೇಲೆ ಒಂದೇ ತರ ಬೆಳೆ ಇಲ್ಲ ಆ ತರ ಮಾಡಲ್ಲ. ಎಲೆಕೋಸು ಹಾಕಿ ಮಳೆಗಾಲದಲ್ಲಿ ಎಲೆಕೋಸು ಹಾಕಿದ್ವಿ. ಇನ್ನೆಷ್ಟು ಇವಾಗ ಇದು ಎಷ್ಟು ತಿಂಗಳು? ಇದು 1 ತಿಂಗಳು. 1 ತಿಂಗಳು. ಮತ್ತೆ ಇವನ್ ಲೈಟಿಂಗ್ ತೆಗಿಬೇಕು. ಇನ್ನೇನು ಈಗ ಲೈಟ್ ಆಫ್ ಇಲ್ಲಿದ್ದಾಗ ಆಫ್ ಮಾಡಿರ್ತೀವಿ. ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಲ್ಲ, ಅದಕ್ಕೆ ಸುಮ್ಮನೆ ಅಷ್ಟೇ ಲೈಟ್ ಏನ್ ಹಾಕ. ಇದು ಒಂದೇ ತಳಿ ಹಾಕಿರ್ತೀವಿ. ಎಲ್ಲ ಪೂರಾ ಶೆಂಟೆ. ಎಲ್ಲ ಮಾರ್ಕೆಟ್ ಅದೇ ಫಾಸ್ಟ್ ಓಡೋದು. ವೈಟು ಬಹಳ ಓಡಲ್ಲ. ಹಾಗಾಗಿ ಬರೀ ಎಲ್ಲೋನೇ. ಅಣ್ಣ ಇದು ಯಾವ ತಿಂಗಳಲ್ಲಿ ಹಾಕಿರಿ ಚೆನ್ನಾಗಣ್ಣ? ವರ್ಷದಲ್ಲಿ ಅಂದ್ರೆ ಇದನ್ನ ನಾವು ಅದು ಫಸ್ಟ್ ಹಾಕಿರೋದು ನವೆಂಬರ್ ತಿಂಗಳಲ್ಲಿ. ಇದು ಜನವರಿ ಫಸ್ಟ್ ವಾರಕ್ಕೆ. ಫಸ್ಟ್ ವಾರ.
ಅಂದ್ರೆ ಅದಕ್ಕೂ ಇದಕ್ಕೂ ಎಷ್ಟು ವರ್ಷ ಆಯ್ತು? ಒಂದ್ ತಿಂಗಳು ಒಂದೂವರೆ ತಿಂಗಳು ಡಿಫ್ರೆನ್ಸ್. ಒಂದು ವರ್ಷ ಡಿಫ್ರೆನ್ಸ್. ಅದಕ್ಕೊಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಒಟ್ಟು 3 ಎಕರೆ ಹಾಕಿದೀರ. 3 ಎಕರೆ. ಇದು ಒಂದೂವರೆ ಎಕರೆ. ಇದು 1.5 ಎಕರೆ. ಇದು 1.5 ಎಕರೆ. ಇವಾಗ ಇದೆಷ್ಟು ತಿಂಗಳು? ಇದು 2 ತಿಂಗಳು 1 ವಾರ ಆಗಿದೆ. ಅದಕ್ಕೆ ಇದಕ್ಕೆ ಎಷ್ಟು ತಿಂಗಳು ಡಿಫ್ರೆನ್ಸ್? ಒಂದ್ ತಿಂಗಳ ಮೇಲೆ 4 ದಿವಸ ಡಿಫ್ರೆನ್ಸ್ ಇದೆ. ಇದಕ್ಕೆ ಲೈಟಿಂಗ್ ಹಾಕಿದ್ರ? ಇದಕ್ಕೂ ಲೈಟ್ ಆಗಿದೆ. ಇದೇ ಲೈಟ್ ತೆಗೆದು ಆ ಕಡೆಗೆ. ಇವಾಗ ಇದು ಕಟಾವಿಗೆ ಎಷ್ಟು ದಿನ? ಇವಾಗ ಮತ್ತೆ ಯಾವ ಸ್ಟಾರ್ಟ್ ಆಗುತ್ತೆ ಹೂವು? ಇದು ಇನ್ನೂ ಒಂದ್ ತಿಂಗಳು ಸ್ಟಾರ್ಟ್ ಆಗುತ್ತೆ. ಇನ್ನೊಂದ್ ತಿಂಗಳಿಗೆ. ನೀರಿನ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡ್ಯಾರ? ನೀರು ಸದ್ಯಕ್ಕೆ ಆಗ್ತಿದೆ. ಮುಂದೆ ಆಲೆ ನೀರುಗಳು ಸ್ವಲ್ಪ ಕಮ್ಮಿ ಆಗ್ತಿದೆ, ಸಾಲ್ಟೇಜ್ ಅಂತ ಹೇಳ್ತಾರೆ. ಎಲ್ಲ ಬೋರ್ಗಳು ಸ್ವಲ್ಪ ಕಮ್ಮಿ ಆಗ್ತಿದೆ. ನೋಡ್ಬೇಕು ಮುಂದೆ ಇನ್ನ ಮಾರ್ಚ್ ತಿಂಗಳಲ್ಲಿ ಏನಾಗುತ್ತೆ ನೋಡೋಣ. ಇವು ಡ್ರಿಪ್ ಎಲ್ಲ ಸಪ್ಲೈ. ಹಿಂಗೆ ಪೂರ್ತಿ ಎಲ್ಲ ಡ್ರಿಪ್ ಬಿಡುತ್ತೆ? ಎಲ್ಲ ಡ್ರಿಪ್. ಯಾವ್ದು ಆಯ್ಸೋನ್ ಇದೆ ಯಾವ್ದು ಇಲ್ಲ. ಅಣ್ಣ ಇದು ಕಟಾವಿ ಆಗೋ ವರ್ಷಕ್ಕೆ ಎಷ್ಟು ಕಟಾವ್ ಸಿಗುತ್ತೆ ಅಣ್ಣ? ಇದು ಹೇಳಕ್ ಬರಲ್ಲ. ಈಗ ಒಂದೊಂದ್ ಟೈಮ್ ನಲ್ಲಿ ಒಂದ್ ಮಾರ್ಕೆಟ್ ಹೇಳಕ್ ಬರಲ್ಲ. ನೋಡಿ ಮೊನ್ನೆ ಎಲ್ಲ 30-40 ರೂಪಾಯಿ ಹೋದನೇ ತಿಂಗಳಲ್ಲಿ, ಡಿಸೆಂಬರ್ ಅಲ್ಲಿ 30 ರೂಪಾಯಿ 40 ರೂಪಾಯಿ ಕೆಜಿ ಇತ್ತು. 30 ರೂಪಾಯಿ 40 ರೂಪಾಯಿ ಕೆಜಿ ಇತ್ತು. ಇವತ್ತಾಲೆ 150, 160, 200 ತನಕ ಇದೆ. ಅದೇ ಮಾರ್ಕೆಟ್ ಹಿಂಗೆ ಅಂತ ಹೇಳಕ್ ಬರಲ್ಲ. ಬಿಸಿಲು ಜಾಸ್ತಿ ಆದಂಗೆಲ್ಲ ಬೆಳೆಯೋದ್ ಕಷ್ಟ ಇದೆ. ಯಾವತ್ ಏನಾಗತ್ತೆ ಅಂತ ಹೇಳಕ್ಕೆ ಬರಲ್ಲ. ಆದ್ರೂ ಆಗ್ಬೋದು, ಆಗದಿದ್ರು ಇರ್ಬೋದು. ಅದ್ ಇಷ್ಟೇ ಅಂತ ನಾವು ಏನು ಟಾರ್ಗೆಟ್ ಮಾಡಕ್ ಬರಲ್ಲ. ಅವತ್ತು ನಮ್ಮ ಮನೆ ಬರದಲ್ಲಿ ಏನ್ ಬರೀదో ಅದಾಗತ್ತೆ. ಒಟ್ಟು ಈ 3 ಎಕರೆ ಎಷ್ಟು ಸಾವಿರ ಬಿದ್ದಿರ? 3 ಎಕರೆಯಲ್ಲಿ ಟೋಟಲ್ ಒಂದು 36-37 ಸಾವಿರ ಬಿದ್ದಿದೆ. ಅಣ್ಣ ಇದು ಯಾಕೆ ಹಿಂಗ್ ಅರ್ಧ ಮಾಡ್ಕೊಂಡ್ರೆ ಇದು ಅರ್ಧ ಮಾಡಿ? ಒಂದೇ ಟೈಮ್ ಬಂದ್ರೆ ಬಹಳ ವಜೆ ಆಗತ್ತಲ್ಲ ಜಾಸ್ತಿ. ಒಂದೇ 3 ಎಕರೆಯಲ್ಲಿ ಎರಡು ಭಾಗ ಮಾಡ್ತೀವಿ. ಇದು ಖಾಲಿ ಆಗ್ತಿದ್ದಂಗೆ ಇದು ಸ್ಟಾರ್ಟ್ ಆಗುತ್ತೆ. ಇದು ಖಾಲಿ ಆದ್ಮೇಲೆ ಇದು ಸ್ಟಾರ್ಟ್ ಆಗುತ್ತೆ. ನಮಿಗೂ ಕೆಲಸ ಮಾಡಕ್ಕೂ ಈಜಿ ಆಗುತ್ತೆ. ಎಲ್ಲ ಅಷ್ಟು ಒಂದೇ ಟೈಮ್ ಬಂದ್ಬಿಟ್ರೆ ಮತ್ತೆ ಅಷ್ಟಕ್ಕೂ ಲೈಟ್ ಬೇಕಂದ್ರೆ ಬಹಳ ಸಾಮಾನ ಬೇಕು. ಅಣ್ಣ ಇದು ಖಾಲಿ ಔಷಧಿ ಕೊಟ್ಟಿರ? ಕೊಟ್ಟಿದೀವಿ. ಅದೇ ಒಂದ್ ಟೈಮ್ ಕೊಟ್ಟಿದೀವಿ. ಯಾಕೆ ಕೊಟ್ಟಿರ? ಇದು ಅಸ್ತ್ರ ಅಂತ ಬರುತ್ತೆ. ಮತ್ತೆ ಫಂಗಿಸೈಡ್ ಯಾವ್ದನ್ನ ಒಂದು ಹಾಕೊಂಡು. ಇದೇನ ರೋಗ ಜಾಸ್ತಿ ಬರುತ್ತೆ? ರೋಗ ಇದೆ, ಬಹಳ ರೋಗ. ಇಲ್ಲಿದ್ದ ಭಾರಿ ರೋಗ. ಭಾರಿ ರೋಗ ಕಂಟ್ರೋಲ್ ಮಾಡಿದ್ವಿ. ಬಿಸಿಲು ಜಾಸ್ತಿ ಆದಂಗೆಲ್ಲ ರೋಗ ಜಾಸ್ತಿ. ಬಿಸಿಲು ಜಾಸ್ತಿ ಆದ್ರೆ ರೋಗ ಜಾಸ್ತಿ. ಮಳೆಗಾಲದಲ್ಲಿ ಕಮ್ಮಿ ಇರುತ್ತೆ. ಮಳೆಗಾಲದಲ್ಲಿ ಕಮ್ಮಿ ಇರುತ್ತೆ. ಸ್ವಲ್ಪ ನುಸಿ ಟ್ರಿಪ್ಸ್ ಕಮ್ಮಿ ಇರುತ್ತೆ. ಈಗ ಟ್ರಿಪ್ಸ್ ಇಂತ ಭಯ ನಮಗೆ. ಅಂದ್ರೆ ಬೇಸಿಗೆಯಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಔಷಧಿ ಜಾಸ್ತಿ ಕಾಣುತ್ತೆ. ಔಷಧಿ ಜಾಸ್ತಿ. ಕಟಾವಿಗೆ ಒಂದೊಂದ್ಸರಿ ಹೊಡಿಬೇಕು ಔಷಧಿ. ಕಟಾವಿಗೆ ಒಂದೊಂದ್ ಟೈಮ್ ಹೊಡಿ. ಈಗ ಇನ್ನ ಸ್ಟಾರ್ಟ್ ಆಗಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ಕೊಬೇಕು. ಇಲ್ಲಾಂದ್ರೆ ಮುಂದೆ ಬಹಳ ಇದಾಗ್ಬಿಡುತ್ತೆ. ಆದ್ರೆ ಬೆಳವಣಿಗೆ ಚೆನ್ನಾಗೈತೆ. ಬೆಳವಣಿಗೆ ಚೆನ್ನಾಗಿದೆ. ಮತ್ತೆ ಇದ್ರ ಬಗ್ಗೆ ನಾನು ಜಾಸ್ತಿ ಏನಾದ್ರು ಮತ್ತೇನಾದ್ರು ವಿಶೇಷ ಇದ್ರಲ್ಲಿ? ಏನಿಲ್ಲ, ಹೊಸಬ್ರಿಗೆ ಮಾಡೋರಿಗೆ ಹೊಸದಾಗೆ ಮಾಡೋರಿಗಂದ್ರೆ ಇದು ನೆಮ್ಕೆದ್ ಬೆಳೆ ಅಲ್ಲ. ನೆಮ್ಕೆದ್ ಬೆಳೆ ಅಲ್ಲ. ಅವತ್ತಿನ ದಿವಸದಲ್ಲಿ ಏನಾದ್ರೂ ಆಗ್ಬೋದು. ಆದ್ರೂ ಆಗ್ಬೋದು, ಆಗದೇನು ಇರ್ಬೋದು. ಆದ್ರೂ ಆಗ್ಬೋದು, ಆಗದೇನು ಇರ್ಬೋದು. ನೆಮ್ಕೆದ್ ಬೆಳೆನಲ್ಲ ಇದು. ಭರವಸೆ ಇಲ್ಲ. ನಾಳೆ ರೇಟ್ ಏನಿರುತ್ತೆ ಅನ್ನೋದು ಗೊತ್ತಾ? ರೇಟ್ ಇಂದು ಏನಿರುತ್ತೋ ಹೇಳಕ್ ಬರಲ್ಲ. ಅವತ್ತಿನ ನಮ್ ಬಜಾರ ಏನಿರುತ್ತೋ ಅಂತ ಹೇಳಕ್ ಬರಲ್ಲ. ಮತ್ತೀಗ ಇದು ಬೆಳೆದ್ ಮಾಡತಕ್ಕ ನಂಬಿಕಿರಲ್ಲ. ಆ ತರ ಇದೆ. ಇದೇ ಫಸ್ಟ್ ಟೈಮ್ ಹಿಂದೆಲ್ಲ ಬೆಳೆದಿದ್ವಿ. ವರ್ಷ ಬೆಳಿತೀನಿ. ಅಂದ್ರೆ ಒಂದ್ ಬೆಳೆ ಹಾಕಿದ್ದು ಇನ್ನೊಂದ್ಸರಿ ಹಾಕ್ಬಾರ್ದು, ಒಂದ್ ಸ್ವಲ್ಪ ಚೇಂಜ್ ಮಾಡ್ಬೇಕು. ಮತ್ತೆ ಇನ್ನೊಂದ್ಸರಿ ಹಾಕಿದ್ರೆ ಬರಲ್ಲ. ಬಟ್ ಬೆಳೆ ಚೇಂಜ್ ಆಗ್ಬೇಕು.